ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯಿಂದ ಮಾತ್ರ ಸಾಮಾಜಿಕ ನ್ಯಾಯ ಸಿಗೋದಕ್ಕೆ ಸಾಧ್ಯ. ಒಂದು ಕರಿ ಮಾಡಿ, ಪ್ರಪ್ರಥಮ ಪ್ರಧಾನಮಂತ್ರಿ ಅಲ್ಲ, ಒಳ ಮೀಸಲಾತಿಗೆ ಒಳ ಮೀಸಲಾತಿಯ ಪರವಾಗಿ ಅಫಿಡವಿಟ್ ಸಲ್ಲಿಸಿರ್ತಕ್ಕಂಥ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾನೂನೇ ತರಬಹುದಾಗಿ ಇದ್ರೊಳಗೆ ಸುಪ್ರೀಂ ಕೋರ್ಟ್ ಅಫಿಡೇಟ್ ಹಾಕೋ ಬದಲು ತಾವೇ ಕಾನೂನು ತಂದಿದ್ರೆ ಆಗ್ತಿತ್ತಲ್ಲ. ಇದ್ರೊಳಗಡೆ ಅಫಿಡೇಟ್ ಹಾಕಿದ್ದು ಹೇಳ್ತೀರಿ, ನೀವೇ ಕಾನೂನು ಕಾನೂನನ್ನ ತರೋದಕ್ಕೆ ಕಾಂಗ್ರೆಸ್ಗೆ ಅನೇಕ ಜನ ಪ್ರಧಾನಮಂತ್ರಿಗಳು ಯಾಕೆ ತರಲಿಲ್ಲ? ನಿಮಗೆ ಎಕನಾಮಿಕಲ್ ಮಾತಾಡಿದ್ಮೇಲೆ ಮಾತಾಡಿ ಮಂತ್ರಿಗಳೇ. ಸುಧಾಮ್ ದಾಸ್ ಅವ್ರು ಮಾತಾಡ್ತಾ ಇದಾರಲ್ಲ, ಇವ್ರೆ ಅವ್ರು ಮಾತಾಡ್ತಾ ಇದಾರೆ, ಮಾತಾಡ್ಲಿ. ಅವ್ರು ಮಾತಾಡಿದ್ಮೇಲೆ ಉತ್ತರ ಕೊಡಿ ಅಲ್ಲ. ಅವ್ರು ಮಾತಾಡ್ತಾ ಇದಾರೆ, ಮಾತಾಡಿ. ನಿಮ್ಮ ಹೆಸರು ಬರ್ಕೊಂಡಿದ್ರೆ ಅವ್ರು ಮಾತಾಡ್ಲಿ. ಇವ್ರೆ ಸುಧಾಮ್ ದಾಸ್ ಅವ್ರು ಮಾತಾಡ್ತಾ ಇದಾರೆ, ಮಾತಾಡಿ ಕೂತ್ಕೊಳ್ಳಿ. ವಸಂತ್ ಕುಮಾರ್ ಈಗ ಇಡಬ್ಲ್ಯೂಎಸ್ ಕಾನೂನು ಕೇವಲ 3 ದಿನದಲ್ಲಿ ಎಲ್ಲಿ ಚರ್ಚೆ ಇಲ್ಲ, ದೇಶದಲ್ಲಿ ಎಲ್ಲಿ ಹೋರಾಟ ಇಲ್ಲ, ಯಾರು ಕೇಳಲ್ಲ. ಮಂತ್ರಿಗಳೇ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ, ಅವಾಗ ಹೇಳಿ. ನೀವು ಅದನ್ನ ಇವ್ರು ಮಾತಾಡ್ಲಿ ಅಲ್ಲ, ಮಾತಾಡ್ಲಿ. ಅವರು ಮೀಸಲಾಗಿ ವಂಚಿತರಾಗಿದ್ದ ಬಡವರಿಗೆ ಸಿಟಿ ಅವರು ಮಾತಾಡ್ತಾ ಇದಾರೆ, ಅವ್ರು ಒಬ್ರು ಮಾತಾಡ್ಲಿ ಅಲ್ಲ. ಐವಾನ್ ಕಾಂಗ್ರೆಸ್ ಬಡವರಿಗೆ ಕೊಟ್ಟಿದ್ದ ಅನ್ಯಾಯ ಅಂತ ಹೇಳುತ್ತಾ ಹೇಳಿ. ಸಿಟಿ ರವಿ ಅವರೇ, ಬಡವರಿಗೆ ಕೊಡಬಾರ್ದು. ಸಿಟಿ ರವಿ ಅವರೇ, ಈಗ ನಿಮ್ಮ ಪಕ್ಷದವರು ಮಾತಾಡ್ತಾ ಇದ್ದಾರೆ. 10% ಯಾರು ಹೇಳ್ರಿ? 10% ಕೊಟ್ಟಿರ್ತಕ್ಕಂಥ ಯಾರು ಹೇಳ್ರಿ? ಅದು ಕಷ್ಟದ ಕೆಲಸ. ತಂದಿರ್ತದೆ ಕಾಂಗ್ರೆಸ್. ಯಾರು ನಮ್ದೇ ಸರ್ಕಾರ ಮಾತಾಡ್ತಾರಲ್ಲ, ನಿಮ್ ಪಕ್ಷದವರು ಮಾತಾಡ್ತಿರ್ಬೇಕು, ನೀವು ಅಡ್ಡ ಮಾಡಿದ್ರೆ ಹಾಗೆ. ಸಭಾಪತಿಗಳೇ, ಕೇಶವ ಪ್ರಸಾದ್ ಸಭಾಪತಿಗಳೇ, ನಾನು ವಸಂತ್ ಕುಮಾರ್ ಸುಧಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸುಧಾಮ್ ದಾಸ್ ಏನ್ ಕೊಟ್ಟಿದ್ದಾರೆ ಮಾತಾಡಿ ಅಲ್ಲ. ಈಗ ವಸಂತ್ ಕುಮಾರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಸುಪ್ರೀಂ ಕೋರ್ಟ್ಗೆ ಮತ್ತು ಹೆಮ್ಮೆಯ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದೀನಿ. ತಪ್ಪ ಇದರಲ್ಲಿ? ಸುಪ್ರೀಂ ಕೋರ್ಟ್ಗೆ ಹೆಮ್ಮೆಯ ಪ್ರಧಾನಮಂತ್ರಿಗೆ ಅಭಿನಂದನೆ ಸಲ್ಲಿಸೋದು ತಪ್ಪ? ಪ್ರಧಾನಮಂತ್ರಿಗಳ ಹೆಸರು ತಗೊಂಡ್ರೆ ಇವರು ಬುಡಕ್ಕೆ ಯಾಕೆ ಬೆಂಕಿ ಬೀಳ್ತದೆ? ನಾನು ಮಾತಾಡ್ತಾ ಇದ್ದಾರೆ, ವಿಪಕ್ಷ ನಾಯಕರು ಮಾತಾಡ್ತಾರಲ್ಲ, ಅವ್ರು ಮಾತಾಡ್ತಾರಲ್ಲ. ಕೂತ್ಕೊಳ್ಳಿ. ನಾವೇ ಮಾಡಿದ್ದೀವಿ ಅಂತ ಹೇಳಿಲ್ವ ಅವರು? ಮೋದಿ ಅವರು ಮಾಡಿದ್ರು, ನಾವೇ ಮಾಡಿದ್ದು.
ಅಲ್ಲ ನೀವೆಲ್ಲರೂ ಮಾತಾಡ್ತೀರಾ ಕೇಶವ ಪ್ರಸಾದ್. ಈಗ ನಿಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ನೀವು ಮಾತಾಡ್ತಾರೆ ಹಾಗೆ. ಪೂಜಾರಿ ಪೂಜಾರ್ರೆ ನಿಮ್ಮ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ, ನೀವು ಅಡ್ಡದ್ದು ಮಾತಾಡ್ತಾರೆ, ಮಾತಾಡ್ಲಿಕ್ಕೆ ಆಗುತ್ತೆ ಹೇಳಿ. ನೀವು ಹೆಸರು ಆಯ್ತಲ್ಲ, ಅವ್ರು ಮಾತಾಡ್ತಾರೆ, ಅವ್ರು ಸಮರ್ಥರಿದ್ದಾರೆ. ನಿಮ್ಮ ಪಕ್ಷದ ಮುಖ್ಯ ಸಚೇತಕರು ಸಮರ್ಥಕರಿದ್ದಾರೆ. ಮಾನ್ಯ ಸಭಾಪತಿ ಕೇಶವ ಪ್ರಸಾದ್ ಅವರೇ ಮಾತಾಡ್ತಾ ಇರ್ಬೇಕು. ನೀವು ಕುತ್ಕೊಳ್ಳಿ, ನೀವೇ ಕಷ್ಟ ಬರ್ತೀರ, ಅವ್ರು ಕುತ್ಕೊಂಡು ಮಾತಾಡ್ತಾರೆ. ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇರ್ಬೇಕು ನಮ್ಗಿಂತ. ಆಯ್ತು, ಕುತ್ಕೊಳ್ಳಿ ಅಲ್ಲ. ಸರ್ಕಾರ ಜವಾಬ್ದಾರಿ ಇದೆ.